ಭ್ರಷ್ಟಾಚಾರದಲ್ಲಿ ಡಿ.ಕೆ. ಶಿವಕುಮಾರ್, ಬಿ. ನಾಗೇಂದ್ರ, ರಾಹುಲ್ ಗಾಂಧಿ 3 ಮಂದಿ ಕೂಡಿದ್ರೆ ಭ್ರಷ್ಟಾಚಾರದ ಪಾಲಾಗಿದ್ರು. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತೆಗೆದಿರ್ತಕ್ಕಂದಾಗ ಬೆದರಿಕೆ ಹಾಕಿ ನಾಗೇಂದ್ರನವ್ರ ಮಂತ್ರಿ ಮಾಡಿದಾರ. ಈ ರಾಜೀನಾಮೆ ಮಂತ್ರಿನೇ ರಾಜೀನಾಮೆ ತಗೊಂಡಾಗ ಅವ್ರು ಸತ್ತಾಶ ಹೋಗಿಬಿಡ್ತಾರ. ಆ ಮಂತ್ರಿ ಆಗಿಟ್ರಂದ್ರ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತಾರೆ. ಅವ್ರು ಮಂತ್ರಿ ಮಾಡಿದಾರ. ಇವತ್ತು ಅವ್ರು ಮಂತ್ರಿ ಮಂಡಲ ಹೊಸ ಮಾಡ್ಲಿ ಬೇಕಾದ್ರೆ ನಾಗೇಂದ್ರ ಬಂದು ಮಿಡಿಯೋದ್ರ ಮುಂದೆ ಸತ್ತು ಹೇಳ್ತಾರ. ತೆಗೆದು ನೋಡಿ ಬೇಕಾದ್ರೆ ಅವ್ರ ಇವತ್ತು ತಾಕತ್ತದೆ ಹೊಸ ಮಾಡಿ ಬೇಕಾದ್ರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ನಾಗೇಂದ್ರ ಇಡೀ ರಾಜ್ಯದ ಜನತೆ ಮೇಲೆ ಬಿಚ್ಚಿರ್ತಾನೆ. ಆದ್ರೆ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೀವಿ, ಕೈ ಮೀರಿ ಹೋಗುದು ಬಿ. ನಾಗೇಂದ್ರ ಅವರ ಸಚಿವ ಸಂಪುಟದಿಂದ ಹೊಸ ಮಾಡ್ರಿ. ಬಿ. ನಾಗೇಂದ್ರ ಸಚಿವ ಸಂಪುಟ ಕಿತ್ತಾಕಿ, ಇಲ್ಲಾಂದ್ರೆ ನೈತಿಕವಾಗಿ ಬಿ. ನಾಗೇಂದ್ರ ರಾಜೀನಾಮೆ ಕೊಡ್ಲಿ. ಇಲ್ಲಾಂದ್ರೆ ಹೋರಾಟ ಹಳ್ಳಿಗೆ ಮನೆ ಮನೆಗೆ ಮನೆ ಮರಕ್ಕೆ ಹೋರಾಟವನ್ನು ಮುಟ್ಟಿಸ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಹೆಸರು ಬದಲಾವಣೆ ಮಾಡ್ಬೇಕು. ಬಟ್ಲೆ ಸರ್ಕಾರ ಅಂತ ಹೆಸರು ಇಡಬೇಕು. ಬಟ್ಲೆ ನಿಂತಿನವ್ರಿಗೆ ನಾಚಿಕೆ ಇರೋದಿಲ್ಲ. ಹಾಗೆ ನಾಚಿಕೆಯಿಂದ ಸರ್ಕಾರ ಯಾವ್ದಿದ್ರು ಅದು ಡಿ.ಕೆ. ಶಿವಕುಮಾರ್ ಅವ್ರದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ 187 ಕೋಟಿ ಹಣದ ಹಗರಣವಾಗಿಂದ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಕೂಡಿ ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೆ. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದ್ರ ರೆಕಾರ್ಡ್ ನಾವು ಕಾಯಂ ಇಡ್ಬೇಕಾದ್ರೆ ನಾವ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಹೀಗಾಗಿ ನಮ್ ಸುಭಾಷ್ ಪಾಟೀಲ್ ಹೇಗೆ ಇವನಿಗೆ ಗಣಸ್ಥರ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಅವರ ಎಲ್ಲ ನೀವು ಕತೆ ಹೇಳ್ಬಿಡ್ತಾರೆ A to Z. ಹೆಂಗೆ ಎಲ್ಲೆಲ್ಲಿ ATM ಆಗಿದೆ, ದಿಲ್ಲಿಗೆ ಯಾವ ತರ ದುಡ್ಡು ಮುಟ್ಟಿದ್ವು, ಆಂಧ್ರ ಪ್ರದೇಶ ಯಾವ ತರ ದುಡ್ಡು ಮುಟ್ಟಿದಾವೆ, ನಾಗೇಂದ್ರದ ಉಪಯೋಗ ಯಾವ ತರ ತಗೊಂಡಿದ್ದೇವೆ ಅಂತ ನಾಗೇಂದ್ರ ಬಾಯ್ದಿಂದ ಕೇಳುವಂತ ಪರಿಸ್ಥಿತಿ ಜನರ ಮಟ್ಟ ಬರ್ತೈತೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಆ ಧೈರ್ಯ ತೋರಿಸುವಂತ ಕೆಲಸ ಈ ಮುಖ್ಯಮಂತ್ರಿ ಕೈಲಿ ಆಗೋದಿಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕಾರ್ಯಕರ್ತರ ಈ ಹೋರಾಟಗ ಉಗ್ರ ರೂಪಕ್ಕೆ ಧಾರಣ ಕೊಡ್ಬೇಕಂತ ನಾವೆಲ್ಲರೂ ಕೂಡ ಎದಿ ತಟ್ಟಿ ನಿಂತಿದ್ದೀವಿ. ಮುಖ್ಯಮಂತ್ರಿ ಅವ್ರು ವಿನಂತಿ ಮಾಡ್ತೇವೆ, ನಿಮ್ಗೆ ಸ್ವಲ್ಪ ನಾಚಿಕೆ ಇದ್ರೆ, ನಾಚಿಕೆ ನಿಮ್ಗೆ ಸಂಬಂಧ ಇಲ್ಲ. ನಿಮ್ ಡಿಕ್ಷನರಿ ಒಳಗೆ ನಾಚಿಕೆ ಇಲ್ಲೇ ಇಲ್ಲ. ಭ್ರಷ್ಟಾಚಾರದ ಎಲ್ಲಾ ರೆಕಾರ್ಡ್ ಮುರಿದಿಟ್ಟಿದ್ದೀರಿ. ಮುಂದೂ ಅದೇ ಕೆಲಸ ಮಾಡೋರಿದ್ದಾರೆ. ಮತ್ತೆ ಇವ್ರು ಹೇಳ್ತಾರ 0% ಕರಪ್ಷನ್ ಟಾಲರೆನ್ಸ್ ಅಂತ, 0% ಟಾಲರೆನ್ಸ್ ಅಬೌಟ್ ಕರಪ್ಷನ್ ಅಂತ. ಅದನ್ನ ನಾನು ಜೋಡಿಸ್ಬೇಕು. ಅವ್ರ ಕರಪ್ಷನ್ ಇಲ್ಲದೆ ಸರ್ಕಾರ ಮಾಡಕ್ ಸಾಧ್ಯ ಇಲ್ಲ ಅಂತ ನಾನ್ ಟಾಲರೆನ್ಸ್ ಅಂತ ಹೇಳ್ರ ಏನು ತಪ್ಪಿಲ್ಲ. ಇವ್ರು ಕರಪ್ಷನ್ ಮಾಡವ್ರ, ಕರಪ್ಷನ್ ಇವ್ರದ್ದು ಉದ್ಯೋಗ ಅಂತ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಪಾಠ ಕಲಿಸ್ಬೇಕಾದ್ರೆ ನಾವೆಲ್ಲ ಜನರಿಗೆ ವಿನಂತಿ ಮಾಡ್ತೀವಿ, ನೀವು ಕೂಡ ಕೈ ಜೋಡಿಸ್ರಿ. ಈ ನಾಲ್ಕು ಸರ್ಕಾರ ಖಾಲಿ ಆಗೋ ಮಟ್ಟ ನಾವೆಲ್ಲರೂ ಕೂಡ ಬಿದಿಗೆ ನಿತ್ಯ ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರದಲ್ಲಿ ಡಿ.ಕೆ. ಶಿವಕುಮಾರ್, ಬಿ. ನಾಗೇಂದ್ರ, ರಾಹುಲ್ ಗಾಂಧಿ 3 ಮಂದಿ ಕೂಡಿದ್ರೆ ಭ್ರಷ್ಟಾಚಾರದ ಪಾಲಾಗಿದ್ರು. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತೆಗೆದಿರ್ತಕ್ಕಂದಾಗ ಬೆದರಿಕೆ ಹಾಕಿ ನಾಗೇಂದ್ರನವ್ರ ಮಂತ್ರಿ ಮಾಡಿದಾರ. ಈ ರಾಜೀನಾಮೆ ಮಂತ್ರಿನೇ ರಾಜೀನಾಮೆ ತಗೊಂಡಾಗ ಅವ್ರು ಸತ್ತಾಶ ಹೋಗಿಬಿಡ್ತಾರ. ಆ ಮಂತ್ರಿ ಆಗಿಟ್ರಂದ್ರ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತಾರೆ. ಅವ್ರು ಮಂತ್ರಿ ಮಾಡಿದಾರ. ಇವತ್ತು ಅವ್ರ ಮಂತ್ರಿ ಮಂಡಲ ಹೊಸ ಮಾಡ್ಲಿ ಬೇಕಾದ್ರೆ ನಾಗೇಂದ್ರ ಬಂದು ಮಿಡಿಯೋದ್ರ ಮುಂದೆ ಸತ್ತು ಹೇಳ್ತಾರ. ತೆಗೆದು ನೋಡಿ ಬೇಕಾದ್ರೆ ಅವ್ರ ಇವತ್ತು ತಾಕತ್ತದೆ ಹೊಸ ಮಾಡಿ ಬೇಕಾದ್ರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ನಾಗೇಂದ್ರ ಇಡೀ ರಾಜ್ಯದ ಜನತೆ ಮೇಲೆ ಬಿಚ್ಚಿರ್ತಾರೆ.